ನರ್ಸರಿಯಲ್ಲಿ ಸುಂದರವಾಗಿರುವ ದಾಸವಾಳ ಹೂಗಳನ್ನು ನೋಡಿ ಇಷ್ಟಪಟ್ಟು ಗಿಡಗಳನ್ನು ಮನೆಗೆ ತೊಗೊಂಡು ಬರ್ತೀವಿ. ಆದರೆ ಅದರಲ್ಲಿ ಹೂಗಳೇ ಬಿಡ್ತಾ ಇಲ್ಲ ಸರಿಯಾಗಿ ಅಂದಾಗ ತುಂಬಾ ಬೇಜಾರಾಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಗಿಡಗಳಿಗೆ ನಾನು ಯಾವ ರೀತಿ ಕೇರ್ ಮಾಡ್ತಾ ಇದ್ದೀನಿ, ಇದರಿಂದ ಹೇಗೆ ನಾನು ಪ್ರತಿದಿನ ಹೂ ಪಡಿತಾ ಇದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಕೆಲವು ಟಿಪ್ಸ್ಗಳನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಇದಿಷ್ಟನ್ನು ಮಾಡಿದರೆ ಸಾಕು, ಎಂತಹ ಬ್ಯುಸಿ ಇರುವವರು ಕೂಡ ಇದನ್ನು ಫಾಲೋ ಮಾಡಬಹುದು. ಅಷ್ಟು ಸುಲಭದ ಟಿಪ್ಸ್ಗಳು. ಇದನ್ನು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಗಿಡದಲ್ಲಿ ಸದಾ ಹೂ ತುಂಬಿರುತ್ತೆ. ನಾನು ಮಾಡ್ತಾ ಇರೋದು ಅದನ್ನೇ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ಒಳಗೊಂಡಿರುವ, ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನೀಡ್ತಾ ಇರುವ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಫ್ರೆಂಡ್ಸ್, ಇದು ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಈಗ ಸ್ವಲ್ಪ ಸಮಯದ ಮುಂಚೆ, ಅಂದರೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಬಿಫೋರ್ ರೀಪಾಟ್ ಮಾಡಿದಂತಹ ಗಿಡಗಳು. ನಿಮಗೆ ರೀಪಾಟ್ ಮಾಡಿದ ಮೇಲೆ ಅಪ್ಡೇಟನ್ನು ಸಹ ತೋರಿಸ್ತೀನಿ ಅಂತ ಹೇಳಿದ್ದೆ. ಒಳ್ಳೆಯ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡಿಕೊಂಡು ನಾವು ಬಳಸಿದರೆ ಗಿಡಗಳು ಹೇಗೆ ಹೆಲ್ದಿಯಾಗಿ ಬೆಳೆಯುತ್ತೆ, ಹೆಚ್ಚು ಹೂಗಳನ್ನು ಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ನೀವು ನೋಡ್ತಾ ಇದ್ದೀರಾ, ನಾನು ನಿಮಗೆ ನೆಟ್ ಪಾಟ್ ತೆಗಿಬೇಕಾ ಬೇಡವಾ ಅಂತ ಹೇಳಿ ತೋರಿಸೋದಕ್ಕೆ ಸಹ ನಾನು ಗಿಡವನ್ನು ಪೂರ್ತಿಯಾಗಿ ಡಿಸ್ಟರ್ಬ್ ಮಾಡಿದೆ. ಆ ಗಿಡವನ್ನು ಸಹ ಉಳಿಸ್ಕೊಂಡಿದ್ದೀನಿ. ಟೋಟಲಾಗಿ ನಮ್ಮ ಗಿಡಗಳು ರೀಪಾಟ್ ಮಾಡಿದಷ್ಟೂ ಸರ್ವೈವ್ ಆಗಿದೆ. ಯಾವುದು ಕೂಡ ಎಲೆಗಳು ಯೆಲ್ಲೋ ಕಲರ್ ಆಗಿ ಯಾವುದು ಎಲೆ ಉದುರೋ ಹಾಗೆ ನಾವು ಮಾಡ್ಕೊಂಡಿಲ್ಲ. ಹೇಗೆ ಕೇರ್ ಮಾಡಬೇಕು, ನೆಟ್ ಪಾಟ್ ತೆಗಿಬೇಕಾ ಬೇಡವಾ, ಈ ಡೀಟೇಲ್ಸ್ ಚಾನಲಲ್ಲಿದೆ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಕೂಡ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಬಹುದು. ಸದ್ಯಕ್ಕೆ ಗಿಡಗಳ ಅಪ್ಡೇಟ್ ಹೀಗಿದೆ. ರೀಪಾಟ್ ಮಾಡಿದ ನಂತರ ಎಲ್ಲವೂ ಕೂಡ ಹೆಲ್ದಿಯಾಗಿದೆ. ಅದನ್ನು ನೆರಳಿಂದ ಇವಾಗ ಬಿಸಿಲಿಗೆ ಕೂಡ ಶಿಫ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 1 ವೀಕ್ ಆಗಿದೆ ಶಿಫ್ಟ್ ಮಾಡಿ. 1 ವೀಕ್ 10 ಡೇಸೇ ಆಯ್ತು ಅನಿಸುತ್ತೆ ಶಿಫ್ಟ್ ಮಾಡಿ. ಎಲ್ಲದರಲ್ಲಿ ಕೂಡ ಮತ್ತೆ ಹೊಸ ಎಲೆಗಳು ಬರ್ತಾ ಇದೆ, ಮೊಗ್ಗುಗಳು ಚೆನ್ನಾಗಿ ಆಗ್ತಾ ಇದೆ. ಪ್ರತಿ ಚಿಗುರಲ್ಲೂ ಕೂಡ ಮೊಗ್ಗುಗಳು ಬರ್ತಾ ಇದೆ ನೋಡಿ. ಹೊಸ ಬ್ರಾಂಚಸ್ ಕೂಡ ಬರ್ತಾ ಇದೆ ಇವಾಗ. ಓವರಾಲ್ ಆಗಿ ಗಿಡಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ. ಸೊ ಏನು ಕೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಜನ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಸೊ ನಿಮ್ಮೆಲ್ಲರಿಗಾಗಿ ಈ ವಿಡಿಯೋ. ನಾನು ಅವತ್ತು ಹೇಳಿದ್ದೆ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗಸ್ಪರ್ಶ ಮಾಡಿ ನಾನು ಸೀಡ್ಸನ್ನು ಸಹ ಮಾಡಿಕೊಂಡು ಗಿಡಗಳನ್ನು ಬೆಳೆಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ನಮ್ಮ ಗಾರ್ಡನಲ್ಲಿ ಆ ಕೆಲಸ ತುಂಬ ಜೋರಾಗಿ ನಡೀತಾ ಇದೆ. ಇರುವಂತಹ ಗಿಡದಲ್ಲೇ ಆಗುವ ಹೂಗಳಲ್ಲೇ ಸಾಧ್ಯ ಆದಷ್ಟು ಕ್ರಾಸ್ ಪಾಲಿನೇಷನ್ ಮಾಡ್ತಾ ಇದ್ದೀನಿ. ಒಂದು ಕಲರಿಂದ ಇನ್ನೊಂದು ಕಲರು, ಬೇರೆ ಬೇರೆ ಕಲರ್ಗಳಲ್ಲಿ ಟ್ರೈ ಮಾಡಿ ಪಾಲಿನೇಷನ್ ಮಾಡ್ತಾ ಇದ್ದೀನಿ. ತುಂಬ ಸಕ್ಸಸ್ಫುಲ್ಲಾಗಿ ಆಗ್ತಾ ಇದೆ. ಸೀಡ್ಸ್ ಎಲ್ಲ ಬರ್ತಾ ಇದೆ. ಈ ವೈಟ್ ಕಲರ್ ನಾನು ತಂದಿರೋದೇ ಜಾಸ್ತಿ ಪಾಲಿನೇಷನ್ ಮಾಡಬೇಕು ಅಂತ ಹೇಳಿ. ಗಿಡ ತುಂಬ ಚಿಕ್ಕದಿದ್ರು ನರ್ಸರಿನಲ್ಲಿ ನಾನು ಈ ವೈಟ್ ಕಲರ್ ಗಿಡ ಅದಕ್ಕೋಸ್ಕರನೇ ತೊಗೊಂಡು ಬಂದಿದ್ದೀನಿ. ನೋಡಿ, ಇಲ್ಲೂ ಒಂದು ಸೀಡ್ ಪಾಡ್ ರೆಡಿಯಾಗಿದೆ. ನೀವು ಸಹ ಇದೇ ರೀತಿ 1-2 ಕಲರ್ ದಾಸವಾಳ ಗಿಡ ಇದ್ರೂ 100 ಕಲರ್ ದಾಸವಾಳ ಗಿಡಗಳನ್ನು ಮಾಡ್ಕೊಳ್ಬಹುದು ಸೀಡ್ಸಿಂದ. ಹೇಗೆ ಮಾಡಬೇಕು ಅನ್ನೋ ವಿಡಿಯೋದ ಲಿಂಕ್ ಕೊನೆಯಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಗಾರ್ಡನಲ್ಲಿ ಸಹ ಇದೇ ಥರ ಹೂವಾಗಬೇಕು, ಜಾಸ್ತಿ ಗಿಡಗಳಲ್ಲಿ ಹೂ ತುಂಬಿರಬೇಕು, ಮೊಗ್ಗುಗಳು ತುಂಬಿರಬೇಕು ಅಂತಂದರೆ ಮೊದಲನೇದಾಗಿ ಗಿಡಕ್ಕೆ ಹೆಚ್ಚು ಬಿಸಿಲು ಬೇಕು. ದಾಸವಾಳ ಗಿಡಗಳು 5ರಿಂದ 6 ಗಂಟೆಗಳ ಕಾಲ ಆದ್ರೂ ಸಹ ಬಿಸಿಲಿನಲ್ಲಿ ಇರಬೇಕು. ಇದು ತುಂಬ ಮುಖ್ಯ. ಯಾವುದೇ ಹೂ ಬಿಡುವ ಗಿಡಗಳಿಗೆ ಬಿಸಿಲು ತುಂಬ ಚೆನ್ನಾಗಿ ಇರಬೇಕು. ನೆಕ್ಸ್ಟ್ ಪಾಯಿಂಟು, ದಾಸವಾಳ ಗಿಡಗಳ ಬೇರುಗಳು ಹೆಚ್ಚು ಅಗಲಕ್ಕೆ ಮತ್ತು ಆಳಕ್ಕೆ ಬೆಳೆಯೋದ್ರಿಂದ ಸ್ವಲ್ಪ ಡೀಪ್ ಇರುವಂತಹ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳನ್ನೇ ತಗೊಳ್ಳಿ. ಬೇರುಗಳಿಗೆ ಹೆಚ್ಚು ಪೋಷಕಾಂಶದ ಅವಶ್ಯಕತೆ ಇರುತ್ತೆ. ರೆಗ್ಯುಲರ್ ಆಗಿ ಇದರಲ್ಲಿ ಮೊಗ್ಗು ಹೂ ಬಿಡುವ ಕ್ರಿಯೆ ನಡೀತಾ ಇರೋದ್ರಿಂದ ಪೋಷಕಾಂಶದ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಾಸವಾಳ ಗಿಡಗಳು ಇರುವಂತಹ ಪಾಟ್ನಲ್ಲಿ ಬೇರೆ ಗಿಡಗಳು ಬೆಳೆಯದಂತೆ ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ. ಯಾಕಂದರೆ ಗಿಡಕ್ಕೆ ಇರುವಂತಹ ಪೋಷಕಾಂಶಗಳೆಲ್ಲ ಆ ಗಿಡಗಳು ತಗೊಳ್ಳೋದ್ರಿಂದ ದಾಸವಾಳ ಗಿಡಗಳ ಗ್ರೋತ್ ಕಡಿಮೆ ಆಗಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇದು ನಿಮಗೆಲ್ಲ ಗೊತ್ತಿರುತ್ತೆ. ಸಹಜವಾಗಿ ಎಲೆಗಳು ಹಳದಿಯಾಗಿ ಉದುರುತ್ತೆ ಒಂದು ಸರ್ಟನ್ ಟೈಮ್ ಆದ ನಂತರ. ಸೊ ಅಂತಹ ಹಳದಿಯಾಗಿರುವ ಎಲೆಗಳನ್ನು ರಿಮೂವ್ ಮಾಡಿಬಿಡಿ. ಅವುಗಳು ಬುಡದಲ್ಲಿ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು, ಈ ಅಫಿಡ್ಗಳು ಅಥವಾ ವೈಟ್ ಕಲರ್ ಮಿಲಿ ಬಗ್ಸ್ಗಳು ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಅವುಗಳನ್ನು ರಿಮೂವ್ ಮಾಡಿಬಿಡಿ. ಇದು ಬಹಳ ಜನರ ಸಮಸ್ಯೆ. ಗಿಡ ತುಂಬ ಚೆನ್ನಾಗಿ ಬೆಳೆದಿರುತ್ತೆ, ಆದರೆ ಎಲ್ಲೂ ಮೊಗ್ಗಾಗಿಲ್ಲ ಅಂತ ಹೇಳಿ. ಸೊ ಮೊಗ್ಗಾಗಬೇಕು ಅಂತಂದರೆ ಅದು ಕುಡಿಯಲ್ಲಿನೇ ಮೊಗ್ಗಾಗೋದು. ಹಾಗಾಗಿ ಯಾವಾಗ ಗಿಡ ಚೆನ್ನಾಗಿ ಬೆಳೆದಿರುತ್ತೆ, ಮೊಗ್ಗಾಗಿಲ್ಲ ಅಂತ ಇರುತ್ತೆ, ಅಂಥ ಟೈಮ್ಗಳಲ್ಲಿ ಈ ರೀತಿ ಸ್ವಲ್ಪ ಕುಡಿಯನ್ನು ಪ್ರೂನ್ ಮಾಡಿಬಿಡಿ. ಕಟ್ ಮಾಡಿದಾಗ ಆವಾಗ ಆ ಎಲೆಯ ತುದಿಗಳಲ್ಲಿ ಮತ್ತೆ
ಚಿಗುರು ಬಂದು ಮೊಗ್ಗಾಗತ್ತೆ. ಯಾವ ಗಿಡದಲ್ಲಿ ತುಂಬ ಮೊಗ್ಗುಗಳಿರುತ್ತೆ ಅದನ್ನೇನು ಪ್ರೂನ್ ಮಾಡೋಕ್ಕೆ ಹೋಗಬೇಡಿ. ಮೊಗ್ಗುಗಳು ಇಲ್ಲದೇ ಇರುವಂತಹ ಗಿಡಗಳಲ್ಲಿ ಮಾತ್ರ ಪ್ರೂನ್ ಮಾಡಿ. ಎಲೆಯ ಬುಡದಲ್ಲಿ ಈ ರೀತಿಯ ಹೊಸ ಚಿಗುರುಗಳು ಬರ್ತಾ ಇದೆ ಅಂದರೆ ಅದು ಆ ಗಿಡದ ಹೆಲ್ತಿ ಗ್ರೋತನ್ನು ಸೂಚಿಸುತ್ತೆ. ಸೊ ನೀವು ಆ ಗಿಡಕ್ಕೆ ಏನು ಕೇರ್ ಮಾಡ್ತಾ ಇದ್ದೀರಾ ಅದು ಪರ್ಫೆಕ್ಟ್ ಇದೆ ಅಂತ ಹೇಳಿ ಅರ್ಥ. ಈ ಚಿಗುರುಗಳೇ ದೊಡ್ಡದಾಗಿ ಇದರಲ್ಲೇನೆ ಮತ್ತೆ ಮೊಗ್ಗುಗಳು ಬಿಡುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ಗಿಡ ತುಂಬ ಬುಷಿಯಾಗಿ ಬೆಳೆದು ಹೆಚ್ಚು ಹೂಗಳನ್ನು ಕೊಡುತ್ತೆ. ದಾಸವಾಳ ಗಿಡವನ್ನು ನರ್ಸರಿಯಿಂದ ತರುವಾಗ ಹೇಗೆ ಆಯ್ಕೆ ಮಾಡ್ಕೊಂಡು ತೆಗಿಬೇಕು, ಅದರಲ್ಲಿ ಇರುವಂತಹ ನೆಟ್ ಪಾಟ್ಗಳನ್ನು ತೆಗಿಬೇಕಾ ಬೇಡವಾ, ಪಾಟಿಂಗ್ ಮಿಕ್ಸನ್ನು ಹೇಗೆ ರೆಡಿ ಮಾಡಿಕೊಂಡು ರೀಪಾಟ್ ಮಾಡಿದರೆ ಗಿಡಗಳು ಹೆಲ್ದಿಯಾಗಿರುತ್ತೆ, ಈ ಎಲ್ಲ ಲಿಂಕ್ನ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಆ ವಿಡಿಯೋಗಳನ್ನು ನೋಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೀಪಾಟ್ ಮಾಡಿದರೂ ಕೂಡ ಗಿಡಗಳು ಒಂದು ಚೂರು ಡಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಟಿಪ್ಸ್ ಸಹ ಅದರಲ್ಲಿ ಇದೆ. ಇದೊಂದು ಬಹಳ ಕಾಡುವಂತಹ ಸಮಸ್ಯೆ ದಾಸವಾಳ ಗಿಡದಲ್ಲಿ. ಗಿಡ ಹೀಗೆ ದೂರದಿಂದ ನೋಡಿದ್ರೆ ತುಂಬ ಹೆಲ್ದಿಯಾಗಿ ಕಾಣುತ್ತೆ, ಆದರೆ ಹತ್ತಿರದಲ್ಲಿ ನೋಡಿದ್ರೇ ಗೊತ್ತಾಗೋದು ಅದರಲ್ಲಿ ಸಣ್ಣ ಬಿಳಿಯ ಹುಳಗಳು ಇರುತ್ತೆ. ಇದರಿಂದ ಎಲೆ ಒಂಥರ ಮುರುಟದ ಹಾಗೆ ಆಗುತ್ತೆ, ಮೊಗ್ಗುಗಳು ಉದುರುತ್ತೆ, ಹೀಗೆ ಸುಮಾರು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದನ್ನು ಸ್ಟಾರ್ಟಿಂಗಲ್ಲೇ ಕಂಟ್ರೋಲ್ ಮಾಡಿದ್ರೆ ಆಯಿತು, ಇಲ್ಲ ಅಂದರೆ ಗಿಡದ ಪೂರ್ತಿ ಹಾಗೆ ಎಲ್ಲ ಗಿಡಗಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಸೊ ಇದಕ್ಕೆ ನಾನು ಬಳಸ್ತಾ ಇರೋದು ನೀಮ್ ಆಯಿಲ್. ಗಾರ್ಡನ್ಗೆ ಅಂತ ಸಿಗುವಂತಹ ನೀಮ್ ಆಯಿಲ್ಗಳು ಆಲ್ಮೋಸ್ಟ್ ಎಲ್ಲದು ಸೇಫ್ ಇರುತ್ತೆ. ನಾನು ಕೆಲವೊಂದಿಷ್ಟು ನೀಮ್ ಆಯಿಲ್ಗಳ ಲಿಂಕನ್ನು ನಿಮಗೆ ಕೆಳಗೆ ಕೊಟ್ಟಿರ್ತೀನಿ. ಎಲ್ಲ ರೀತಿಯ ಪೆಸ್ಟ್ಗಳಿಗೆ ಆರ್ಗ್ಯಾನಿಕ್ ಆಗಿ ಕಂಟ್ರೋಲ್ ಮಾಡಬೇಕು ಅಂದರೆ ನೀಮ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. 1 ಲೀಟರ್ ನೀರಿಗೆ 4ರಿಂದ 5 ml ನೀಮ್ ಆಯಿಲನ್ನು ಬಳಸಿ. ಜೊತೆಗೆ ಅದಕ್ಕೆ 1-2 ಹನಿ ಲಿಕ್ವಿಡ್ ಸೋಪನ್ನು ಅಂದರೆ ಹ್ಯಾಂಡ್ ವಾಶನ್ನು ಬಳಸಿ. ಲಿಕ್ವಿಡ್ ಡಿಟರ್ಜೆಂಟನ್ನು ಬಳಸಬೇಡಿ, ಅದು ಸುಟ್ಟೋದಾಗುತ್ತೆ, ಬ್ಲೀಚಿಂಗ್ ಇರುತ್ತೆ. ಅದರಿಂದ ಲಿಕ್ವಿಡ್ ಸೋಪ್ ಅಂದರೆ ಹ್ಯಾಂಡ್ ವಾಶನ್ನು ಬಳಸಿ. ಹೀಗೆ ಸ್ಪ್ರೇ ಮಾಡಬೇಕು, ಆವಾಗ ಹುಳಗಳು ಕಂಟ್ರೋಲ್ಗೆ ಬರುತ್ತೆ. ಕಮ್ಮಿ ಆಗಿಲ್ಲ ಅಂತಂದರೆ ಇನ್ನೊಂದು 3 ಡೇಸ್ ಬಿಟ್ಟು ಮತ್ತೆ ಇದೇ ಸೊಲ್ಯೂಷನ್ನ ರಿಪೀಟ್ ಮಾಡಿ, ಆವಾಗ ಫುಲ್ ಕಂಟ್ರೋಲ್ಗೆ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ಈ ಸಮಸ್ಯೆಗೆ ಕಂಟ್ರೋಲ್ ತಗೊಳ್ಬೇಕು, ಇಲ್ಲ ಅಂತಂದರೆ ಇದರ ಎಫೆಕ್ಟ್ ತುಂಬ ಜಾಸ್ತಿ ಆಗುತ್ತೆ, ಎಲ್ಲ ಗಿಡಗಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ದಾಸವಾಳ ಗಿಡಗಳು ಹೆಚ್ಚು ಹೂವಾಗದೇ ಇರೋದಕ್ಕೆ ಇನ್ನೊಂದು ಕಾರಣ ಅಂದರೆ ಮೊಗ್ಗಾದ್ರೂ ಸಹ ಮೊಗ್ಗು ಅರಳೋ ಮುಂಚೆನೇ ಉದುರಿ ಹೋಗೋದು. ಹಾಗೆ ಮೊಗ್ಗು ಉದುರಿ ಹೋಗೋದಕ್ಕೆ ಮುಖ್ಯವಾದ ಕಾರಣ ಅನಿಯಮಿತವಾದ ನೀರಿನ ಪೂರೈಕೆ. ಅಂದರೆ ಒಂದು ಸರ್ತಿ ಹೆಚ್ಚು ನೀರು ಕೊಡೋದು, ಒಂದು ಸರ್ತಿ ಕಡಿಮೆ ನೀರು ಕೊಡೋದು. ಸೊ ನಾನು ಯಾವತ್ತೂ ನನ್ನ ದಾಸವಾಳ ಗಿಡಗಳಿಗೆ ಹಾಗೆ ಮಾಡಿಲ್ಲ. ನಮ್ಮ ಪಾಟ್ನಲ್ಲಿರುವ ಒಂದು ಕ್ಯಾಪ್ಸಿಕಮ್ ಗಿಡಕ್ಕೆ ಹೀಗಾಗಿತ್ತು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಯಾವಾಗ ಈ ರೀತಿ ಅದು ನೀರಿನ ಕೊರತೆಯಾಗಿ ಈ ರೀತಿ ಎಲೆಗಳೆಲ್ಲ ಡಲ್ ಆಗುತ್ತೆ ನೋಡಿ, ಈ ಸ್ಟೇಜ್ಗೆ ತಲುಪಿದಾಗ ನಾವು ನೀರು ಕೊಡ್ತೀವಿ. ಇದು ಯಾವಾಗ 1 ಸರ್ತಿ ಆದರೆ ಓಕೆ, 2 ಸರ್ತಿ ಆದರೆ ಓಕೆ. ಇದೇ ಥರ ರಿಪೀಟ್ ಆದಾಗ ಯಾವುದೇ ಗಿಡದಲ್ಲಾದ್ರೂ ಸಹ ಫ್ಲವರ್ ಡ್ರಾಪ್ ಆಗುತ್ತೆ, ಜೊತೆಗೆ ಮೊಗ್ಗುಗಳೇನಿರುತ್ತಲ್ಲ ಅದು ಡ್ರಾಪ್ ಆಗುತ್ತೆ, ಕಾಯಿಗಳು ಕಚ್ಚೋದಿಲ್ಲ, ಈ ರೀತಿಯ ಸಮಸ್ಯೆಗಳು ಬರುತ್ತೆ. ನೀರು ಕೊಟ್ಟ ಸ್ವಲ್ಪ ಟೈಮ್ಗೆ ಮತ್ತೆ ಅದು ರಿಕವರ್ ಆಗ್ತಾ ಬರುತ್ತೆ. ಹಾಗಾಗಿ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಮಣ್ಣು ಡ್ರೈ ಆದ ತಕ್ಷಣ ನೀರು ಕೊಡಿ, ಗಿಡ ಬಾಡಲಿ ತನಕ, ಗಿಡ ಡ್ರೈ ಆಗಲಿ ತನಕ ಕಾಯಬೇಡಿ. ಮಣ್ಣು ಯಾವಾಗಲೂ ದಾಸವಾಳ ಗಿಡಗಳಿಗೆ ಹಸಿಯಾಗಿರಬೇಕು, ಹಾಗಂತ ಅಂಟಂಟಾಗಿ ಇರಬಾರ್ದು. ಹಾಗೆ ಸ್ವಲ್ಪ ತೇವಾಂಶದಿಂದ ಕೂಡಿರುವಂತೆ ನೋಡ್ಕೊಳ್ಳಿ. ನೋಡಿ, ನೀರು ಕೊಟ್ಟ ತಕ್ಷಣ ಹೇಗೆ ಈ ಗಿಡ ಚೇತರಿಸ್ಕೊಳ್ತು. ಬಟ್ ಇದೇ ಕೆಲಸ ಯಾವಾಗಲೂ ರಿಪೀಟ್ ಆದರೆ ಗಿಡದ ಎಲೆಗಳು ಉದುರು ಹೋಗೋದು, ಮೊಗ್ಗುಗಳು ಡ್ರಾಪ್ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಂದರೆ 15 ದಿನಕ್ಕೊಮ್ಮೆ ದಾಸವಾಳ ಗಿಡದ ಬುಡದ ಮಣ್ಣನ್ನು ಈ ರೀತಿ ಲೂಸ್ ಮಾಡ್ತಾಯಿರಿ. ನೀವು ಏನೇ ಗೊಬ್ಬರ, ಲಿಕ್ವಿಡ್ ಫರ್ಟಿಲೈಸರ್ ಏನೇ ಕೊಡೋದಕ್ಕೂ ಮುಂಚೆ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದರಿಂದ ನೀವು ಕೊಡುವಂತಹ ಗೊಬ್ಬರ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ನ ನೀರನ್ನಾಗಲಿ ಗಿಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾನು ಆಗಲೇ ಹೇಳಿದಾಗೆ ದಾಸವಾಳ ಗಿಡ ಬೇರಿನ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡಿಕೊಂಡ್ರಷ್ಟೇ ಗಿಡ ತುಂಬ ಹೆಲ್ದಿಯಾಗಿದ್ದು ಜಾಸ್ತಿ ಹೂಗಳನ್ನು ಬಿಡೋದು. ಹಾಗಾಗಿ 15 ದಿನಕ್ಕೊಮ್ಮೆ ಈ ರೀತಿ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಾಸವಾಳ ಗಿಡದಲ್ಲಿ ಫ್ಲವರ್ ಬೂಸ್ಟರ್ ಥರನೇ ವರ್ಕ್ ಆಗುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಮನೆಯಲ್ಲಿ ಟೀ ಮಾಡಿದ ನಂತರ ಟೀ ಪೌಡ್ರನ್ನು ಎಸಿಬೇಡಿ. ಟೀ ಪೌಡ್ರಾ ಗೊತ್ತು ಬಿಡಿ ಅಂತ ಅಂದ್ಕೊಳ್ಬೇಡಿ. ಇದನ್ನು 2 ರೂಪದಲ್ಲಿ ಗಿಡಗಳಿಗೆ ಕೊಡಬಹುದು. ನೀವು ಸರಿಯಾದ ವಿಧಾನದಲ್ಲಿ ಕೊಟ್ಟರೆ ಓಕೆ, ಗಿಡ ಸೇಫ್. ಇಲ್ಲ ಅಂತ ಅಂದರೆ ಗಿಡಕ್ಕೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಏನು ಸರಿಯಾದ ವಿಧಾನ ಅಂತ ಅಂದರೆ, ನೀಟಾಗಿ ಟೀ ಪೌಡ್ರನ್ನು ವಾಶ್ ಮಾಡ್ಕೊಳ್ಳಿ ಒಂದು 3ರಿಂದ 4 ಸರ್ತಿ. ಅದರಲ್ಲಿ ಇರುವಂತಹ ಸಕ್ಕರೆ ಅಂಶ ಎಲ್ಲ ನೀಟಾಗಿ ಹೋಗಬೇಕು. ಇದು ಸಕ್ಕರೆ ಅಂಶ ಇತ್ತು ಅಂತಂದರೆ ಗಿಡಕ್ಕೆ ಫಂಗಸ್ ಬರುವಂತಹ ಚಾನ್ಸಸ್ ಇರುತ್ತೆ. ದಾಸವಾಳ ಗಿಡಗಳು ಸ್ವಲ್ಪ ಅಸಿಡಿಕ್ ಸಾಯಿಲನ್ನು ಇಷ್ಟಪಡುತ್ತೆ. ಹಾಗಾಗಿ ಟೀ ಪೌಡರ್ ಬಳಸೋದ್ರಿಂದ ಸಾಯಿಲ್ ಸ್ವಲ್ಪ ಅಸಿಡಿಕ್ ಆಗಿ ಗಿಡಗಳನ್ನು
ಫ್ಲವರ್ ಜಾಸ್ತಿ ಬಿಡುವಂತೆ ಪ್ರಮೋಟ್ ಮಾಡುತ್ತೆ. ಹಾಗಾಗಿ 15 ದಿನಗಳಿಗೊಮ್ಮೆ ಟೀ ಪೌಡರನ್ನು ದಾಸವಾಳ ಗಿಡಗಳಿಗೆ ಕೊಡಿ. ಚೆನ್ನಾಗಿ ವಾಶ್ ಮಾಡಿ ಬಿಸಿಲು ಚೆನ್ನಾಗಿರೋ ಜಾಗದಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ಳಿ. ನಾನು ಯಾವಾಗಲೂ ಈ ಥರ ಯೂಸ್ ಆ್ಯಂಡ್ ಥ್ರೋ ಡಬ್ಬಗಳಲ್ಲಿ ಡ್ರೈ ಮಾಡಿರುವಂತಹ ಪೌಡರ್ನ ತೆಗೆದಿಟ್ಕೊಳ್ತಾ ಇರ್ತೀನಿ. 15 ಡೇಸ್ ಒನ್ಸು ಒಂದೊಂದು ಗಿಡಕ್ಕೆ ಒಂದೊಂದು ಸ್ಪೂನಷ್ಟು ಇದನ್ನು ಬಳಸ್ತೀನಿ. ಇದನ್ನು 2 ರೂಪದಲ್ಲಿ ಕೊಡಬಹುದು. ಒಂದು ಡ್ರೈ ಆಗಿ ಈ ಪೌಡರ್ನ ಹಾಗೇ ಗಿಡಗಳಿಗೆ ಕೊಡಬಹುದು. ಅದಿಲ್ಲ ಅಂತ ಅಂದರೆ 1-2 ಸ್ಪೂನಷ್ಟು ಪೌಡರ್ನ ಒಂದು ಡಬ್ಬದಲ್ಲಿ ಹಾಕಿ ಅದರ ಫುಲ್ಲು ನೀರನ್ನು ಹಾಕಿ. ಹೀಗೆ ರೆಡಿ ಮಾಡ್ಕೊಂಡಿರುವಂತಹ ಮಿಕ್ಸರನ್ನು 2 ದಿನಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಿ. ಇದರಿಂದ ಅದರಲ್ಲಿರುವಂತಹ ಕಾಂಪೊನೆಂಟ್ಗಳು ನೀರಿನ ಜೊತೆ ಚೆನ್ನಾಗಿ ಬೆರೆತ್ಕೊಂಡು ಆ ನೀರು ಕೂಡ ಪೋಷಕಾಂಶ ಭರಿತವಾಗಿ ರೆಡಿಯಾಗತ್ತೆ. ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡಿ ಕೊಡೋದ್ರಿಂದ ಇದರ ಪೋಷಕಾಂಶಗಳನ್ನು ಗಿಡಗಳು ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಸಾಲಿಡ್ ಫರ್ಟಿಲೈಸರ್ಗಳಿಗೆ ಹೋಗೋದಕ್ಕಿಂತ ಮುಖ್ಯವಾಗಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡಿ. ಇದರಿಂದ ಗಿಡದ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಬೇಗ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಗೊಬ್ಬರಗಳನ್ನು. ಹಾಗಾಗಿ ಇನ್ನು ನೆಕ್ಸ್ಟ್ ನಮ್ಮ ಚಾನೆಲ್ನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳು ನಾನು ಯಾವ ರೀತಿ ತಯಾರು ಮಾಡ್ತೀನಿ, ಗಿಡಗಳಿಗೆ ಯಾವೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತೀನಿ ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ಚೆನ್ನಾಗಿ ನೆಂದಿರುವಂತಹ ಟೀ ಪೌಡರ್ ನೀರನ್ನು ಗಿಡಗಳಿಗೆ ಕೊಡಿ. ಇದಕ್ಕೆ ಪರ್ಫೆಕ್ಟಾಗಿ ಇಷ್ಟೇ ರೇಷು ಇಷ್ಟೇ ಕೊಡಬೇಕು, ಜಾಸ್ತಿ ಆದರೆ ಹಾಗಾಗತ್ತೆ, ಕಮ್ಮಿ ಆದರೆ ಹೀಗಾಗತ್ತೆ ಅಂತೆಲ್ಲ ಏನೂ ಇಲ್ಲ. ಸ್ವಲ್ಪ ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಿ. ಆದರೆ ಇವತ್ತು ಕೊಟ್ಟಿದ್ದೀರಾ ಮತ್ತೆ ನಾಳೆನೂ ಕೊಡ್ತೀರಾ, ನಾಡಿದ್ದು ಕೊಡ್ತೀರಾ, ಹೀಗೆ ಮಾಡಬೇಡಿ. ಮಿನಿಮಮ್ ಒಂದು 10 ಡೇಸ್ ಆದರೂ ಗ್ಯಾಪ್ ಇರಲಿ. 15 ಡೇಸ್ ಒನ್ಸ್ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ. ಇದಲ್ಲದೇ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿ ಸಹ ಗಿಡಗಳಿಗೆ ಕೊಡಬಹುದು. ಆದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಕೊಡಿ. ನಾನು ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ನೆನೆದಾಗ ಬಾಳೆಹಣ್ಣಿನಲ್ಲಿ ಶುಗರ್ ಕಂಟೆಂಟ್ ತುಂಬ ಜಾಸ್ತಿ ಆಗುತ್ತೆ. ಜಾಸ್ತಿ ಶುಗರ್ ಕಂಟೆಂಟ್ ಇರುವಂತಹ ಲಿಕ್ವಿಡನ್ನು ಗಿಡಗಳಿಗೆ ಕೊಟ್ಟರೆ ಸಲ್ಫರ್ ಹೆಚ್ಚಾಗಿ ಗಿಡಗಳು ಒಣಗಿ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇರುವೆಗಳ ಕಾಟ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಬಾರ್ದು ಅಂದರೆ ಯಾವ ರೀತಿ ಕೊಡಬೇಕು ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಡ್ರೈ ಕಾಂಪೋಸ್ಟನ್ನು ಗಿಡಗಳಿಗೆ ಕೊಡುವ ಮುಂಚೆ ಮಣ್ಣನ್ನು ಈ ರೀತಿ ಲೂಸ್ ಮಾಡಿಕೊಂಡು ಗಿಡಗಳಿಗೆ ಕೊಡಿ. ಈ ಒಂದು ಟೀ ಪೌಡರನ್ನು ನೀವು ಡೈರೆಕ್ಟಾಗಿ ಮಣ್ಣಿಗೆ ಹಾಕ್ಬೋದು ಅಥವಾ ಈ ರೀತಿ ಲಿಕ್ವಿಡಾಗಿ ಕೊಡ್ಬೋದು. ಲಿಕ್ವಿಡಾಗಿ ಕೊಟ್ಟರೆ ತುಂಬ ಬೇಗ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಹೀಗೆ ಕೊಟ್ಟಿದ್ದೊಂದು ವಾರದಲ್ಲೇ ಹೊಸ ಚಿಗುರುಗಳಲ್ಲಿ ಮೊಗ್ಗುಗಳನ್ನು ನೀವು ನೋಡಬಹುದು. ಇದೊಂದು ಫ್ಲವರ್ ಬೂಸ್ಟರ್ ಥರನೇ ವರ್ಕ್ ಆಗುತ್ತೆ. ಇದನ್ನು ನೀವು ದಾಸವಾಳ ಗಿಡಗಳು, ಗುಲಾಬಿ ಗಿಡಗಳು, ಮಲ್ಲಿಗೆ ಗಿಡಗಳು ಯಾವುದಕ್ಕಾದರೂ ಸಹ ಕೊಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೆಲ್ಲದೂ ಸಹ ನಾನು ಏನು ನನ್ನ ಗಿಡಗಳಿಗೆ ಮಾಡ್ತಾ ಇದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನಗಿದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸಮ್ಮರಲ್ಲಿ ಹೆಚ್ಚು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮಾಡಿ ಗಿಡಗಳಿಗೆ ಕೊಡೋಣ, ಹೆಚ್ಚೆಚ್ಚು ಹೂಗಳನ್ನು ಪಡೆಯೋಣ, ನಮ್ಮ ಗಾರ್ಡನ್ನ ಯಾವಾಗಲೂ ಹಸಿರಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.